ನಾನು ಡೈಲಿ 5 ಕಿಲೋಮೀಟರ್ ವಾಕ್ ಮಾಡ್ತೀನಿ ಆದ್ರೂ ವೇಟ್ ಲಾಸ್ ಆಗಲ್ಲ. ನಾನು ಡೈಲಿ ಗ್ರೌಂಡ್ ಅಲ್ಲಿ 10 ರೌಂಡ್ ಓಡಾಡ್ತೀನಿ ಆದ್ರೂ ವೇಟ್ ಲಾಸ್ ಆಗಲ್ಲ. ನಾನು ರನ್ನಿಂಗ್ ಮಾಡ್ತೀನಿ, ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತೀನಿ ಆದ್ರೂ ಕೂಡ ವೇಟ್ ಲಾಸ್ ಆಗಲ್ಲ. ಇದೆಲ್ಲ ವೇಟ್ ಲಾಸ್ ಆಗಕ್ಕೆ ಟ್ರೈ ಮಾಡೋರು ಹೇಳೋ ಕಂಪ್ಲೇಂಟ್ಸ್. ಬರೀ ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ವೇಟ್ ಕಡಿಮೆ ಆಗಲ್ಲ. ವೇಟ್ ಕಡಿಮೆ ಆಗ್ಬೇಕು ಅಥವಾ ಕೊಬ್ಬು ಕಡಿಮೆ ಆಗ್ಬೇಕು ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ನಮ್ಮ ಊಟದ ತಟ್ಟೆ ಸರಿಯಾಗಿರ್ಬೇಕು. ವಾಟರ್ ಇಂಟೇಕ್ ಅಂದ್ರೆ ಡೈಲಿ 3-4 ಲೀಟರ್ ವಾಟರ್ ಇಂಟೇಕ್ ಆಗ್ಬೇಕು. 7-8 ತಾಸು ನಮ್ಮ ಬಾಡಿಗೆ ರೆಸ್ಟ್ ಬೇಕು, ಅಂದ್ರೆ ನಿದ್ದೆ ಚೆನ್ನಾಗಿ ಕೊಡ್ಬೇಕು. ಬಾಡಿಗೆ ರೆಸ್ಟ್ ಸಿಗದೆ ಇದ್ದಾಗ ನಮ್ಮ ಬಾಡಿಲಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಲ್ ನ ರಿಲೀಸ್ ಮಾಡುತ್ತೆ. ಈ ಕಾರ್ಟಿಸಲ್ ನಮ್ಮ ಬಾಡಿಲಿ ಎಕ್ಸ್ಟ್ರಾ ಕೊಬ್ಬುನ ಸ್ಟೋರ್ ಮಾಡುತ್ತೆ. ಸೇಮ್ ಪ್ರಾಬ್ಲಮ್ ನಾನು ಕಡಿಮೆ ಊಟ ಮಾಡಿ ಫ್ಯಾಟ್ ಲಾಸ್ ಮಾಡ್ತೀನಿ ಅಥವಾ ಊಟ ಸ್ಕಿಪ್ ಮಾಡಿ ನಾನು ತೂಕ ಕಡಿಮೆ ಮಾಡ್ತೀನಿ ಅನ್ನೋರಿಗೂ ಸೇಮ್ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದ್ರೆ ನಾವು ಯಾವಾಗ ಊಟ ಕಡಿಮೆ ಮಾಡ್ತೀವಿ ಅಥವಾ ಊಟನ ಸ್ಕಿಪ್ ಮಾಡ್ತೀವಿ ಆಗ ನಮ್ಮ ಬಾಡಿಲಿ ಗ್ಲೂಕೋಸ್ ಕಡಿಮೆ ಆಗುತ್ತೆ. ಸೊ ಗ್ಲೂಕೋಸ್ ಬಾಡಿಗೆ ಸಪ್ಲೈ ಆಗದೆ ಇದ್ದಾಗ ಆಟೋಮೆಟಿಕ್ಲಿ ಬಾಡಿಲಿ ಕಾರ್ಟಿಸಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದರಿಂದ ಕಾರ್ಟಿಸಲ್ ಫೋರ್ಸ್ಫುಲಿ ಲಿವರ್ ಗೆ ಮೆಸೇಜ್ ಕಳಿಸುತ್ತೆ ಎನರ್ಜಿ ಬೇಕು ಅಂತ. ಸೊ ನಮ್ಮ ಮಾಂಸಖಂಡದಲ್ಲಿರೋ ಎನರ್ಜಿನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ಬಾಡಿ ಯೂಸ್ ಮಾಡ್ಕೊಳ್ಳುತ್ತೆ. ಇದರಿಂದ ಮಸಲ್ ಲಾಸ್ ಆಗುತ್ತೆ. ಅದಕ್ಕೋಸ್ಕರನೇ ಇವತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು, ಊಟ ಸ್ಕಿಪ್ ಮಾಡಿ ನಾವು ವೇಟ್ ಲಾಸ್ ಮಾಡ್ಕೊಳಕ್ ಹೋದ್ರೆ ಮಸಲ್ ಲಾಸ್ ಆಗುತ್ತೆ. ಸೊ ಇದರಿಂದ ಬಾಡಿ ಫಟೀಗ್ ಆಗುತ್ತೆ, ಅಂದ್ರೆ ಎನರ್ಜಿ ಲೋ ಆಗೋದು ಅಥವಾ ಮಾಂಸಖಂಡದ ಪರ್ಸೆಂಟೇಜ್ ಡೌನ್ ಆಗೋದು. ಇದರಿಂದ ಲಾಂಗ್ ಟರ್ಮ್ ಅಲ್ಲಿ ಹೆಲ್ತ್ ಇಶ್ಯೂಸ್ ಬೇಗನೆ ಬರ್ತವೆ. ಮತ್ತೆ ಮಸಲ್ ಲಾಸ್ ಆದ್ರೆ ಫ್ಯಾಟ್ ಬಾಡಿಲಿ ಬೇಗ ಸ್ಟೋರ್ ಆಗುತ್ತೆ. ಫ್ಯಾಟ್ ನ ಬರ್ನ್ ಮಾಡೋದಕ್ಕೆ ಮಸಲ್ಸ್ ಇರಲ್ಲ. ಸೊ ಮಸಲ್ಸ್ ಕಡಿಮೆ ಆದಾಗ ಆಟೋಮೆಟಿಕ್ಲಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ವೇಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಅಂತ ಅಂದ್ರೆ ಬರೀ ಊಟ ಸ್ಕಿಪ್ ಮಾಡೋದು ಅಥವಾ ಫಿಸಿಕಲ್ ಆಕ್ಟಿವಿಟಿ ಮಾಡಿ ತೂಕ ಕಡಿಮೆ ಮಾಡ್ಕೊಳ್ಳೋದು ಅಲ್ಲ. ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿ ಒಂದು ಹೆಲ್ದಿ ವೇದಲ್ಲಿ ವೇಟ್ ಲಾಸ್ ಆಗ್ಬೇಕು. ಸೊ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ ತುಂಬಾ ಜನ ಟ್ರೈ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ವೇ ಗೊತ್ತಿರಲ್ಲ ಯಾವ ತರ ವೇಟ್ ಲಾಸ್ ಮಾಡ್ಬೇಕು ಅಂತ. ಸೊ ಅದಕ್ಕೆ ಒಳ್ಳೆ ಒಂದು ಗೈಡೆನ್ಸ್ ಬೇಕು. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ತರ ರಾಂಗ್ ಮೆಥಡ್ ಅಲ್ಲಿ ವೇಟ್ ಲಾಸ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಇದನ್ನ ಶೇರ್ ಮಾಡಿ ವಿಡಿಯೋನ. ಸೊ ಇದೇ ತರ ಹೆಲ್ದಿ ಹ್ಯಾಬಿಟ್ಸ್ ಮತ್ತೆ ಫಿಟ್ನೆಸ್ ರಿಲೇಟೆಡ್ ವಿಡಿಯೋಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.